ಇವತ್ತಿನ ಒಂದು ವಿಡಿಯೋದಲ್ಲಿ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಚಟ್ನಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಡು ಬಸಳೆಯನ್ನು ಬಳಸಿಕೊಂಡು ಯಾವ ರೀತಿ ನಾವು ಚಟ್ನಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಕಾಯಿ ತುರಿ, ಪುದೀನ ಸೊಪ್ಪು ನೋಡಿ, 2 ಕಾಡು ಬಸಳೆ, ಹುಣಸೆಹಣ್ಣಿನ ಬದಲಿಗೆ ಬೆಳ್ಳುಳ್ಳಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುರಿದಂತಹ ಒಂದು ಕಡಲೆ ಬೀಜ. ಈಗ ಇದೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ. ಇದು ಕಡಲೆ ಬೀಜ ನೋಡ್ಬೋದು ನೀವು. ಇದು ಕಾಡು ಬಸಳೆ, ಹುಣಸೆಹಣ್ಣಿನ ಬದಲಿಗೆ ಕಾಡು ಬಸಳೆಯನ್ನು ನಾವು ಚಟ್ನಿಯಲ್ಲಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಕೂಡ ವಾಸಿಯಾಗುತ್ತೆ. ಕೆಲವ್ರಿಗೆ ಚಟ್ನಿ ತಿಂದಾಗ ಎದೆಯಲ್ಲೆಲ್ಲ ಉರಿತಾ ಇರುತ್ತೆ, ಹೊಟ್ಟೆಯಲ್ಲೆಲ್ಲ ಉರಿತಾ ಇರುತ್ತೆ. ಇಂಥ ಸಮಸ್ಯೆಗಳು ಬರೋದೇ ಇಲ್ಲ. ಈ ಒಂದು ಕಾಡು ಬಸಳೆಯನ್ನು ಬಳಸಿ ನಾವು ಚಟ್ನಿಯನ್ನು ಮಾಡಿ ಸೇವನೆ ಮಾಡೋದ್ರಿಂದ ನೋಡಿ. ಈಗ ಚಟ್ನಿ ರೆಡಿ ಆಯಿತು, ತುಂಬ ರುಚಿಯಾಗಿರುತ್ತೆ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆಯೇ ಮತ್ತೊಂದು ವಿಡಿಯೋದೊಂದಿಗೆ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.